ನಮಸ್ಕಾರ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನೀವು ಸಹ ಗುರು ಪುಷ್ಯ ಯೋಗ, ಗುರು ಪುಷ್ಯ ಯೋಗ ಆ ನಕ್ಷತ್ರ ಬಂದಾಗ ಅದು ವರ್ಷಕ್ಕೆ 1-2 ಸಾರಿ ಬರ್ಬೋದು, 3 ಸಾರಿ ಬರ್ಬೋದು. ಆ ಸಮಯದಲ್ಲಿ ಗುರುಪುಷ್ಯ ಯೋಗ ಬಂದಾಗ ಯಾರು ದೀಕ್ಷೆ ತಗೊಳ್ತಾರೆ ಗುರುಗಳ ಹತ್ರ ಯಾರು ದೀಕ್ಷೆ ತಗೊಳ್ತಾರೆ, ಯಾರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಜಾಯ್ನ್ ಆಗ್ತಾರೆ, ಕಲೀಲಿಕ್ಕೆ ಯಾವುದೋ ಒಂದು ತರಬೇತಿ ಟ್ರೈನಿಂಗ್ ಅಂತಿರಲ್ಲ ಅದು, ಆ ಸಮಯದಲ್ಲಿ, ಆ ನಕ್ಷತ್ರ ಇರುವ ಸಮಯದಲ್ಲಿ, ಆ ದಿನ ಕಾಲಮಾನಗಳಲ್ಲಿ ಗುರುಗಳ ಹತ್ರ, ಗುರುಗಳ ಸಾನ್ನಿಧ್ಯದಲ್ಲಿ ಪಡ್ಕೋಬೇಕಾದದನ್ನು ಸಂಕಲ್ಪ ಮಾಡಿ ಇಚ್ಛೆಪಟ್ಟು ಅವರಿಗೆ ಶರಣಾಗತಿ ಆದರೆ ಗುರುಪುಷ್ಯ ಯೋಗ ಆ ಸಂದರ್ಭಗಳಲ್ಲಿ ಭಾಳ ಸೂಕ್ತ. ಎಷ್ಟು ಸೂಕ್ತ ಅಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಜಯಮವರು ಕೊಡ್ತಾರೆ. ಜಯಮವರು ಮಾಹಿತಿ ಕೊಡ್ತಾರೆ, ವಿವರವಾಗಿ ಅವರು ವಿವರಿಸ್ತಾರೆ. ಅದನ್ನು ನೀವು ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ನೀವು ಗುರುಗಳ ಹತ್ರ ಏನಾದರೂ ಕಲಿಬೇಕಾದ್ರೆ, ಅಥವಾ ಯಾವುದೇ ಒಂದು ಒಳ್ಳೆಯ ಮುಹೂರ್ತ, ಮನೆ ಕಟ್ಟೋದು, ಇಲ್ಲ ಸೈಟ್ ತಗೊಳ್ಳೋದು, ಅಥವಾ ಮಕ್ಕಳನ್ನೆಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಸೇರಿಸೋದು, ಅಥವಾ ನಿಮ್ಮದೇ ಆದ ಕೆಲಸ ಕಾರ್ಯಗಳಿರುತ್ತಲ್ಲ ಅದು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಜಯಮರ್ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ. ಗೊತ್ತಾಯ್ತಲ್ಲ? ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಜಯಮರ ಗುರುಪುಷ್ಯ ಯೋಗ ಇದ್ರ ಬಗ್ಗೆ ನೀವು ವಿವರವಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತಾರೆ. ಸಂಪೂರ್ಣವಾಗಿ ಆದಷ್ಟು ಹೆಚ್ಚಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ. ತಿಳಿಸ್ಕೊಡಿ ಜಯಮರ ವೀಕ್ಷಕರಿಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಗುರುಗಳು ಹೇಳಿದ್ರು ಗುರುಪುಷ್ಯಾಮೃತ ಯೋಗದ ಬಗ್ಗೆ ನೀವೇ ತಿಳಿಸ್ಕೊಡಿ ಅಂತ. ಹಾಗಾಗಿ ಗುರುಪುಷ್ಯಾಮೃತ ಯೋಗದ ಬಗ್ಗೆ ನಾನೇ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಗುರುವಾರ ಆಗಿರೋದ್ರಿಂದ ಗುರುಪುಷ್ಯಾಮೃತ ಯೋಗ ಬರ್ತಾ ಇದೆ. ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬರ್ತಾ ಇದೆ. ಹಾಗಿದ್ರೆ ಗುರುಪುಷ್ಯಾಮೃತ ಯೋಗ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಗುರು ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಆಗಿರ್ತಾನೆ. ಹಾಗಾಗಿ ಗುರುವಾರ ದಿನ ಪುಷ್ಯ ನಕ್ಷತ್ರ ಬಂದರೆ ಅದನ್ನ ನಾವು ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಹಾಗೆ ಈ ಪುಷ್ಯ ಅಂತ ಹೇಳಿದ್ರೆ ಪುಷ್ಕರವಾಗುವುದು, ಅಂದರೆ ಅಭಿವೃದ್ಧಿಯಾಗುವುದು ಅಂತ ಅರ್ಥ ಕೊಡುತ್ತೆ. ಆದ್ದರಿಂದ ನಾವು ಈ ಸಮಯದಲ್ಲಿ ನೀವು ಹಣಕಾಸಿನ ವ್ಯವಹಾರ ಏನು ಮಾಡ್ತಿರ್ತೀರ, ಅದು ಆದಮೇಲೆ ನೀವು ಭೂಮಿನ ಖರೀದಿ ಮಾಡೋದಾಗಲಿ, ವಾಹನಗಳನ್ನ ಖರೀದಿ ಮಾಡೋದಾಗಲಿ, ಈ ಥರ ಇನ್ವೆಸ್ಟ್ಮೆಂಟ್ ಅಂತ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಅದು ಅಭಿವೃದ್ಧಿನ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬಂದಿರೋದ್ರಿಂದ. ಆಮೇಲೆ ಸರ್ವಾರ್ಥ ಸಿದ್ಧಿ ಯೋಗ ಗುರುಪುಷ್ಯ ಅಮೃತ ಯೋಗದಲ್ಲಿ ಬಂದೇ ಬರುತ್ತೆ, ಅದೇನು ಚೇಂಜಸ್ ಆಗಲ್ಲ. ಹಾಗೆಯೇ ನಾವು ಈ ಗುರುಪುಷ್ಯ ಅಮೃತ ಯೋಗದಲ್ಲಿ ಯಾವೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾವು ಭೂಮಿ ಪೂಜೆನ ಮಾಡ್ಬೋದು. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದರೆ ಅದರಲ್ಲಿ ಭೂಮಿ ಪೂಜೆ ಮಾಡ್ಬೋದು. ಹೊಸ ವ್ಯವಹಾರ ಏನಾದರೂ ಮಾಡೋಂಗಿದ್ರೆ ಅದನ್ನ ಕೂಡ ಮಾಡ್ಬೋದು. ಹಾಗೆ ಈ ಅಂಗಡಿಗಳು, ಪ್ರಾವಿಷನ್ ಸ್ಟೋರ್ಸ್, ಬಟ್ಟೆ ಸ್ಟೋರ್ಸ್ ಎಲ್ಲ ಓಪನ್ ಮಾಡುತ್ತಾರೆ, ಹೋಟೆಲೆಲ್ಲ ಓಪನ್ ಮಾಡ್ತಾರೆ, ಅದನ್ನ ನೀವು ಈ ದಿನ ಮಾಡ್ಕೋಬೋದು. ಹಾಗೆ ಗೃಹ ಪ್ರವೇಶ ಮಾಡೋದ್ರಂತೂ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳಿಗೆ ಅನ್ನಪ್ರಾಶನ ಮಾಡ್ಬೋದು. ಇನ್ನು ಏನು ಎಳೆ ಮಕ್ಕಳಿರ್ತಾರೆ, 6 ತಿಂಗಳಾದಮೇಲೆ ಊಟ ತಿನ್ನಿಸಿ ಅಂತ ಹೇಳಿರ್ತಾರೆ. ನೀವು ನಿಮ್ಮ ಕುಲದೇವರ ದೇವಸ್ಥಾನದಲ್ಲಿ ಅಥವಾ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ನೀವು ಅನ್ನಪ್ರಾಶನ ಮಾಡಿಸ್ಬೋದು ಮಕ್ಕಳಿಗೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂಗೆ ನೀವು ಅಕ್ಷರಾಭ್ಯಾಸ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಂಗಿದ್ರು ಈ ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗ್ತಾರೆ ಅಂತ ಹೇಳೋದಿದೆ. ಹಾಗೆ ನೀವು ಯಾವುದೇ ಥರದ ವ್ಯವಹಾರಗಳನ್ನ ಇಲ್ಲಿ ಮಾಡ್ಬೋದು. ಹಾಗೆ ನಿಮ್ಮ ಮನೆ ದೇವ್ರ ಪೂಜೆಗಳನ್ನ ಕೂಡ ಮಾಡ್ಬೋದು. ಆದರೆ ಈ ಮರಿ ಹೊಡಿಯೋದಾಗಲಿ, ಕೋಳಿ ಕುಯ್ಯಾಗಲಿ, ಈ ಬಲಿ ಪೂಜೆಗಳನ್ನ ಮಾಡಬಾರ್ದು. ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ,
ಸನಾತನಿ ಜ್ಞಾನ ಭಂಡಾರ ಅನ್ನೋ ಒಂದು ಚಾನಲ್ ಇದೆ, ಅಲ್ಲೂ ಕೂಡ ಒಂದು ಸರಿ ವಿಸಿಟ್ ಮಾಡಿ. ನಿಮಗೆ ಪ್ರತಿದಿನ ದಿನನಿತ್ಯದ ಬದುಕಿನ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆ ಹಬ್ಬಗಳು, ವ್ರತಗಳು, ಆಚರಣೆಗಳು, ಸಮಯಗಳು, ಅದರದ ಮಹತ್ವಗಳು, ಇವುಗಳ ಬಗ್ಗೆ ಎಲ್ಲ ನಿಮಗೆ ಆ ಚಾನಲ್ನಲ್ಲಿ ಎಲ್ಲ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವೀಕ್ಷಕರೇ, ನೋಡಿದ್ರಲ್ಲ ಗುರುಪುಷ್ಯ ಯೋಗ ಅದರ ಮಹತ್ವ ಎಷ್ಟು ಅಂತ. ಜಯಮರು ಬಹಳ ಸುವಿವರವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳ ಹತ್ರ ದೀಕ್ಷೆ ತೊಗೋಬೇಕು ಅಂದರೆ ನೀವು ತೊಗೋಬೋದು, ಗೊತ್ತಾಯ್ತಲ್ಲ. ಇಲ್ಲೇ ಆನ್ಲೈನಲ್ಲಿ ನಾವು ದೀಕ್ಷೆ ಕೊಡ್ತೀವಿ. ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ ಇದಕ್ಕೂ ಕೂಡ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಹಾಗೆ ಪ್ರತಿ ಭಾನುವಾರ, ಮಂಗಳವಾರ, ಶನಿವಾರ ದೀಕ್ಷೆ ತೊಗೋಬೋದು. ಆನ್ಲೈನಲ್ಲೇ ತೊಗೋಬೋದು. ಅಂದರೆ ನೀವು ಫೋನ್ ಕಾಲ್ ಮಾಡಿದ್ರೆ ನಮಗೆ ಕಾಲ್ ಕಾನ್ಫರೆನ್ಸಲ್ಲಿ ದೀಕ್ಷೆ ಕೊಡ್ತೀವಿ. ಆ ದೀಕ್ಷೆ ಯಾವ ರೀತಿ ಇರುತ್ತಂದರೆ ಭಾನುವಾರ, ಮಂಗಳವಾರ, ಶನಿವಾರ ಸಂಜೆ 5:30ಯಿಂದ 7:15ವರೆಗೂ ದೀಕ್ಷಾ ಕಾರ್ಯಕ್ರಮ ಇರುತ್ತೆ. ಪ್ರತಿ ಭಾನುವಾರ, ಮಂಗಳವಾರ, ಶನಿವಾರ. ಓಕೆನಾ? ಮೊದಲ ನೀವಿಲ್ಲಿ ಒಂದಷ್ಟು ಗುರುದಕ್ಷಿಣೆ ಹಾಕಿ ಕೊಟ್ಟು, ಹೆಸರು ಬರೆಸಿ, ಅಡ್ರೆಸ್ ಕೊಟ್ಟು, ನೀವು ಯಾವ ಮಂತ್ರವನ್ನು, ಯಾವ ಬೀಜಾಕ್ಷರ ಮಂತ್ರವನ್ನು ನೀವು ದೀಕ್ಷೆ ತಗೊಳ್ತೀರಿ ಅದರ ಬಗ್ಗೆ ಹೇಳಿ, ಹೆಸರು ಬರೆಸಿ, ಆಮೇಲೆ ಯಾವುದೋ ಒಂದು ಸಮಯ ಗೊತ್ತು ಮಾಡಿರ್ತೀವಿ, ಟೈಮ್ ಗೊತ್ತು ಮಾಡಿರ್ತೀರಿ, ವಾರ, ಆ ವಾರದಲ್ಲಿ ನೀವು ದೀಕ್ಷೆ ತೊಗೋಬೋದು. ಅದರಲ್ಲೂ ಗುರುಪುಷ್ಯ ಯೋಗ ಯಾವಾಗ ಬರುತ್ತೆ, ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಈಗ ಜಯಮ್ಮ ಅವರು ಹೇಳಿದ್ದಾರೆ. ಆ ಸಂದರ್ಭಗಳಲ್ಲಿ ಮೊದಲೇ ನೀವು ಇಲ್ಲಿ ಹೆಸರು ಬರೆಸಿದರೆ ಆನಂತರ ನೀವು ದೀಕ್ಷೆ ತಗೊಳ್ಳೋಕ್ಕೆ ಫೋನಲ್ಲೇ ನೀವು ತೊಗೋಬೋದು. ಅಥವಾ ನಮ್ಮದು ಎಲ್ಲಾದರೂ ಬೇರೆ ಕಾರ್ಯಕ್ರಮಗಳಿರುವಾಗ ಅಲ್ಲೆಲ್ಲ ಹೋಮ ಕಾರ್ಯಕ್ರಮ ಎಲ್ಲ ಇರುತ್ತೆ, ಅಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ಕೂಡ ನೀವು ದೀಕ್ಷೆ ತಗೋಬೋದು. ಅಂಥ ಸಂದರ್ಭಗಳಲ್ಲಿ ಗುರುಪುಷ್ಯ ಯೋಗ ಯಾವಾಗ ಬರುತ್ತೆ ಅಂಥ ಸಂದರ್ಭಗಳಲ್ಲಿ ಇನ್ನೂ ಕೆಲವು ಪುಣ್ಯಕಾಲಗಳಲ್ಲಿ ನೀವು ದೀಕ್ಷೆ ತಗೊಂಡ್ರೆ ಬಹಳ ಉತ್ತಮ ಅಲ್ವಾ. ವಿದ್ಯೆ ಭಾಳ ಚೆನ್ನಾಗಿ ತಲೆಗೊತ್ತುತ್ತೆ, ಮೈಗೂಡುತ್ತೆ, ಪಾಸಿಟಿವ್ ಎನರ್ಜಿ ಅಥವಾ ಯೋಗ ಶಕ್ತಿ ಲಭಿಸುತ್ತೆ, ತಪಶಕ್ತಿ ಲಭಿಸುತ್ತೆ, ಗುರು ದೈವ ಆಶೀರ್ವಾದ ಎಲ್ಲರಿಗೂ ಇರುತ್ತೆ. ಓಕೆನಾ? ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋ, ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಓಕೆನಾ? ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ಓಕೆನಾ? ಹಾಗೆ ಜಯಮಾರ್ದು ಚಾನಲ್ ಇದೆ, ಸನಾತನ ಜ್ಞಾನ ಭಂಡಾರ, ನೀವು ಸ್ಕ್ರೀನ್ ಮೇಲೆ ನೋಡಿ ಜಯಮಾರ್ದು, ಅದನ್ನು ನೋಡಿ. ಆ ಚಾನಲಲ್ಲಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರ, ತಾಂಡೂಲ ಶಾಸ್ತ್ರ, ಪ್ರಶ್ನೆಶಾಸ್ತ್ರ ಇತ್ಯಾದಿ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಇರುತ್ತೆ. ಹಾಗೆ ಪಂಚಾಂಗ ಕೆಲವು ಅದೆಲ್ಲ ಕುಂಡಲಿನಿ ಜಾತಕ ಇದೆಲ್ಲ ಅಲ್ಲಿ ಇರುತ್ತೆ. ಜಯಮ್ಮ ಅವರು ಆ ಚಾನಲ್ನ ನೋಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಕೂಡ ನೋಡಿ. ಹಾಗೆ ಇದೆಲ್ಲ ಕಲಿಬೇಕಂದ್ರೆ ನೀವಿಲ್ಲಿ ಕಾಲ್ ಮಾಡಿ ಸೇರ್ಕೊಳ್ಳಿ ಕ್ಲಾಸ್, ಆನ್ಲೈನ್ ಕ್ಲಾಸ್. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಸಿಗೋಣ. ಧನ್ಯವಾದಗಳು.